ನಾನ್ ರೆಡಿ. ಏ ಬುಜ್ಜಿ ಬಾಬು 40 ವರ್ಷದ ಹಿಂದೆ ನನ್ನ ಅಣ್ಣವ್ರು ನೋಡ್ದಂಗ ಆಯ್ತು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಡಬ್ಬ ನನ್ನ ಮಗನೇ, ರಾಜನ ವೇಷದಲ್ಲಿ ಬಂದು ನನ್ನ ತಪ್ಕೋತಾ ಇದೆಯೇ? ಕತ್ತಿ ಏನಾದ್ರೂ ಚುಚ್ಚಬಾರ್ದ ಜಾಗದಲ್ಲಿ ಚುಚ್ಕೊಂಡ್ಬಿಟ್ರೆ ನಾನು ಹೋಗ್ಬಿಡ್ತೀನಿ, ನೀನು ಒಳಗೋಗ್ಬಿಡ್ತೀಯೋ. ಏಯ್, ನನ್ ಮೇಲೆ ಏನ್ ಪಾಶನೇ ಲೇದರ? ಪ್ರೀತಿ ಪಾಯಸ ಎಲ್ಲ ಲೇದುರ. ಕೆಲವು ಕಡೆ ಈ ಪ್ರಪಂಚದಲ್ಲಿ ಹೆತ್ತ ಮಗನಿಗೆ ಅವ್ರ ಅಪ್ಪಂದಿರೋ ಉಂಗ್ರ, ಚೈನು, ಜೀನ್ಸ್ ಎಲ್ಲ ಹಾಕ್ಸಿ ಸುಂದರವಾಗಿ ನೋಡ್ಕೋತಾರೆ. ಆದ್ರೆ ನೀನು ನಿನ್ ಅಂಗಡಿಯಲ್ಲಿ ಮಾರಾಟ ಆಗದಿರೋಂತ ಹಳೆ ಬಟ್ಟೆ, ವಿಗ್ಗು ಎಲ್ಲ ಹಾಕ್ಸಿ ಬೀದಿ ಸುತ್ತಂಗ್ ಮಾಡ್ತಿದ್ಯಾ. ನೋಡು, ಈ ತರ ಬಾಂಡ್ಲಿ ರಾಜನ್ನ ನಾನ್ ಜೀವನದಲ್ಲಿ ಯಾವತ್ತೂ ನೋಡೇ ಇಲ್ಲ. ಕನ್ನಡಕ ಹಾಕೊಂಡಿದ್ರು ಕಣ್ಚುಚ್ತಾ ಇದೆ. ತಲೆನ ಮುಚ್ಕೋನಾಯ್ನಾ ಮಗ. ಆ ಇಂಡಿಯಾ ಅಂತ ಗೆಟಪ್ ಹಾಕೊಂಡು ಕಾಲೇಜ್ ಮುಂದೆ ನಿಂತಿದ್ವಲ್ಲ, ಅದನ್ನ ನೋಡಿದ ಕಾಲೇಜ್ ಕರೆಸ್ಪಾಂಡಿಗೆ ಅದೇ ತರ ನನಗೆ ಡ್ರೆಸ್ ಬೇಕಂತ ಮಗ. ಇಲ್ಲಿ ನೋಡು, ಅಡ್ವಾನ್ಸ್ ಕೊಟ್ಟಿದ್ದಾರೆ, ತಗೋ. ಕೆಲ್ಸ ಇಲ್ದಾನೆ ತಿರ್ಬೋಕಿ ತರ ತಿರುಗ್ತಿದ್ರು, ಅದ್ರಲ್ಲೂ ಒಂದ್ ಕೆಲ್ಸ ಮಾಡ್ತಿರೋದಕ್ಕೇನೆ ಈ ತರ ಬೇರೆ ಡ್ರೆಸ್ ಹಾಕಿ ಕಳಿಸ್ತಿದೀನಿ. ಹೆಂಗೆ ನನ್ ಬೋರ್ಡ್ ತಲೆ ಒಳಗಿರೋ ಐಡಿಯಾ ಆಗಿರೋ ಈ ನಿನ್ ತಲೆಯಲ್ಲಿ ಕೆಲ್ಸಕ್ಕೆ ಬರುವಂತ ಐಡಿಯಾಗಳ ನೈನಾ ನಾನ್ ಬಾಟ ಕೋಸ್ಕೊಡು. ಇವತ್ತು ನನ್ನ ಲವ್ ನ ಡಿಕ್ಲೇರ್ ಮಾಡಕ್ ಹೋಗ್ತಾ ಇದೀನಿ. ಲೇ, ಏನಾಯ್ತು ಇವ್ನ್ಗೆ? ತುಂಬಾ ದಿನದಿಂದ ಏರಿಯಾದಲ್ಲಿ ಒಂದು ಹುಡುಗಿ ನೋಡ್ತಿದ್ದ ಕಣ. ಬೆಳಗ್ಗೆ ಪ್ರಪೋಸ್ ಮಾಡಕ್ ಹೋದ. ಇವ್ನು ಹೇಳೋದಕ್ ಮುಂಚೆ ನಾವ್ ಕೈ ಮಾಡ್ಬಿಟ್ಲು. ಏನಂದೆ? ಲವ್ ಹೇಳಕ್ ಹೋದ್ರೆ ಹೊಡಿತಾರ? ಲೇ, ಹೌದು ಮಗ, ನಾನಾಗಿದ್ರೆ ಕಾಂಗ್ರೆಸ್ ಕಡೆ ನೆಳಕೊಂಡ್ಬಿಡ್ತಿದ್ದೆ. ಲೇ, ಓಲ್ಡ್ ಮಾಡಲ್ ಚಪ್ಲಿಯಿಂದ ಹಿಡಿದು ನ್ಯೂ ಮಾಡಲ್ ಚಪ್ಲಿವರೆಗೂ ಎಲ್ಲ ಚಪ್ಲಿಗಳಲ್ಲೂ ಒಡ್ಸ್ಕೊತಾ ಇದ್ಯಾ. ನೀನ್ ಮಾತಾಡ್ತಾ ಇದ್ಯಾ ಮಗ? ಗಂಡ್ ಮಕ್ಳು ಸೂಸೈಡ್ ಮಾಡ್ಕೋಬೇಕಂದ್ರೆ 10 ರೂಪಾಯಿ ಕೊಟ್ಟು ಪಾಯ್ಸನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 1 ರೂಪಾಯಿ ಕೊಟ್ಟು ರೋಜಾ ಹೂ ತಗೊಂಡು ಒಂದ್ ಹುಡುಗಿ ಹತ್ರ ಲವ್ ಪ್ರಪೋಸ್ ಮಾಡಿದ್ರೆ ಸಾಕು. ಗುಂಪಾಗಿ ಸೇರ್ಕೊಂಡು ಎಷ್ಟು ಅಸಹ್ಯವಾಗಿ ಅವಮಾನ ಮಾಡ್ತಾ ಇದ್ದಾರೆ ಗೊತ್ತಾ? ಅವಳು ಯಾರು ಅಂತ ತೋರ್ಸು, ನಾನ್ ತೋರಿಸ್ತೀನಿ ಯಾರು ಅಂತ. ಬಾರೋ ಹೋಗೋಣ. ಮಗ, ಅಲ್ಲೊಂದು ಗುಂಪು ಬರ್ತಿದ್ಯಲ್ಲ, ಅದ್ರಲ್ಲಿ ನಿನ್ ಕಲರ್ ಮ್ಯಾಚ್ ಆಗಿ ಮೊದ್ಲು ಒಂದ್ ಹುಡುಗಿ ಬರ್ತಾಳಲ್ಲ, ಅವಳೆ ತಾನೆ? ಪಿಂಕ್ ಕಲರ್ ಡ್ರೆಸ್ ಅವಳ? ಯಾಕೆ ಅಂತ ಫಿಗರ್ನೆಲ್ಲ ನಾವು ಲವ್ ಮಾಡಬಾರ್ದಾ? ಇಲ್ಲ ಕಣ, ಹೊಡಬೇಕಾದ್ರೆ ಏನಾದ್ರೂ ಬೇರೆ ಹೊಡ್ಬಿಡ್ತೀನಿ ಅಂತ ಅಷ್ಟೇನೆ. ಸರಿ ಇಲ್ಲೇ ಇರಿ, ಬರ್ತೀನಿ. ಮಗ, ದೊಡ್ಡದಾಗೇನು ಇಕ್ಬಿಡ್ಬೇಡ. ಏನ್ ಮಾರ್ಕ್, ನಾಳೆ ಬೆಳಿಗ್ಗೆ ಅವಳು ನಿನ್ಗೆ ಅತ್ತಿಗೆ ಆಗೋಳು. ಹಾಗ ಸರಿ ನೀವೆಲ್ಲ ವೇಟ್ ಮಾಡಿ. ಸರಿ, ಒಳಗೆ ಬಚ್ಚಿಕೊಡ. ಹೇಳಿದ್ರೆ ಹುಡುಗರ ಮೇಲೆ ಕೈ ಮಾಡ್ತೀಯ ನೀನು? ಬಾ. ಅಶೋಕ, ನೀನ್ ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಅವಳು ಬೀಚ್ ಕುದ್ರೆ ಅಲ್ಲ, ಮಾರಿದ್ರೆ ನಿನ್ ಮೇಲೆ ಆರಿ ಹೋಗಂತ ರೇಸ್ ಕುದ್ರೆ. ಹುಷಾರಾಗಿರೋ. ಎಕ್ಸ್ಕ್ಯೂಸ್ ಮೀ, ನೀವು ಶ್ರೀಕಾಂತ್ ಸಿಸ್ಟರ್ ತಾನೆ? ಇಲ್ವಾ? ದೇವತೆ ತರ ಇದ್ದೀರಾ. ನಿಮ್ ಬಗ್ಗೆ ಈ ತರ ಹೇಳ್ಬೋದೇನ್ರಿ ಅವನ? ಏನ್ ಹೇಳ್ದ? ಫ್ರೆಂಡಾ ಅನ್ಬಿಡ್ರೆ ಸಾಯ್ಲೆ. ಏನ್ರಿ ಹೇಗಿದ್ದೀರಾ? ಯಾಕೆ ನಂತರ ಹುಡ್ಗಿ ನೋಡಿಲ್ವಾ? ಅಯ್ಯೋ, ಚಾನ್ಸೇ ಇಲ್ಲ. ನಿಮ್ ನೋಡಿದ್ರೆ ಬಕ್ ಅಂತ ಹತ್ಕೊಂಡ್ಬಿಡ್ತು. ಇವಳು ಯಾರ್ ಮಗಳು ಅಂತ ಗೊತ್ತಾ? ಗೊತ್ತು. ನಮ್ ಬ್ರಹ್ಮ ಹುಡುಗಿ ತಾನೆ? ಬ್ರಹ್ಮನ ಎಲ್ಲಾರ್ನು ಹುಡ್ಸೋ ಬ್ರಹ್ಮ. ಅವನ್ ಹುಡುಗಿ ಅಂದ್ರೆ ಸ್ವಲ್ಪ ಓವರ್ ಆಗಿ. ನಾನು ಯಾರು ಅಂತ ಗೊತ್ತಾ? ಇಟ್ಸ್ ಓಕೆ. ಲೇ, ಏನು ಹೇಳ್ದೆ ನನ್ನ ಹತ್ರ? ಏನು ಹೇಳ್ದೆ? ಮಗ, ನಿನ್ ಹುಡ್ಗಿ ಯಾರು ಅಂತ ತೋರ್ಸು, ನಾನು ಅವಳಿಗೆ ತೋರಿಸ್ತೀನಿ. ಹಂಗ ಹೇಳ್ಬಿಟ್ಟು ನನಗೆ ರಿವರ್ಸ್ ಆಗಿ ತೋರಿಸ್ಬಿಟ್ಟೆ ಅಲ್ಲ? ಇಲ್ಲ ಮಚ್ಚ, ಹುಡುಗಿಗೆ ಹೊಡೆಯೋಣ ಅಂತಾನೆ ಹೋದ ಕಣ. ಫಿಗರ್ ಸ್ವಲ್ಪ ಚೆನ್ನಾಗಿದ್ಲಾ? ಇಲ್ಲ, ಸ್ವಲ್ಪ ಓಕೆ ತರ ಇದ್ಲಲ್ಲ, ಅದಕ್ಕೆ ಮನ್ಸಲ್ಲ ಲೆಕ್ಕಾಚಾರ ಹಾಕ್ದೆ. ಫ್ರೆಂಡಾ ಫಿಗರ ಅಂತ. ಅದ್ರಲ್ಲೂ ನೋಡು, ನಿನ್ನ ಗೆದ್ಬಿಟ್ಲು ಕಣೋ. ಅದಕ್ಕೆ ಅವಳನ್ನ ಹೋಗ್ಲಿ ಬಿಡು ಮಗ. ಏನ್ರ ಎಲ್ರು ಎಣ್ಣೆ ಹೊಡೆದಿರೋ ಕೋತಿಗಳ ತರ ಮಬ್ಬಾಗಿ ಕೂತಿದ್ರಾ? ಏನಾಯ್ತು? ಏನೋ 30 ರೂಪಾಯಿ ದುಡಿಸ್ಕೊಳ್ಳೋ ಬಂದ್ಬಿಡ್ತಾ? ಲೇ, ಡಿಸೀಸ್ ಬಂದ್ಬಿಡ್ತಾ? ಬೇಜಾರಾಗ್ಬೇಡ ಮಗ, ಇವಾಗೆಲ್ಲ ವ್ಯಾಧಿಗೆ ಆಯುರ್ವೇದದಲ್ಲಿ ಔಷಧಿ ಬಂದ್ಬಿಟ್ಟೈತೆ. ಮಚ್ಚ, ನೀನ್ ಅನ್ಕೊಂಡಂಗೆ ಆತರ ಡಿಸೀಸ್ ಅಲ್ಲ ಕಣ, ಇವನಿಗೆ ಲವ್ ಡಿಸೀಸ್ ಆಗಿದೆ. ಹಂಗೆ ಮಕ್ಕಕ್ಕೆ 2 ಕೊಟ್ಟ ಅಂದ್ರೆ ಸೀಟ್ ಮೇಲೆ ಕೂತ್ಕೊಂಡು ಆಲ್ರೆಡಿ ಸೈಕಲ್ ಓಡಿಸ್ಬಿಟ್ಟ. ಕೊನೆಗೆ ಸೈಕಲ್ ಬಿಡ್ಬೇಕಾಗಿರೋ ಟೈಮಲ್ಲಿ ಬೆಲ್ಲೊತ್ತು ಆಸೆ ಬಂದಂತೆ. ಇದೆಲ್ಲ ಒಂದ್ ಲವ್. ಇದನ್ನ ನೀನ್ ನನಗ್ ನಂಬಕ್ ಹೇಳ್ತಿದ್ಯಾ? ಬಿಡ. ನಿಮ್ಗೇನ್ ಬೇಕು ಅಂತ ಹೇಳಿದ್ರಲ್ಲ, ನಿಮ್ಗೆ ಇಷ್ಟ ದಿನ ಜೊತೆಗಿರೋ ಇವನ್ ಕೈಲೇ ನಾನು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಆ ಹುಡುಗಿ ಕೈಲಿ ಹೇಗೋ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಸುಳ್ಳು ಹೇಳಿ ಯಾಮಾರಿಸ್ಬೇಕಾದ್ರೆಲ್ಲ ಬೇಕು ಅಂತ ಬಂದ್ ಬಿದ್ದೈತಾರೆ. ಆದ್ರೆ ನಿಜವಾಗ್ಲೂ ಸಿನ್ಸಿಯರ್ ಆಗಿ ಲವ್ ಮಾಡಿದ್ರೆ ಅರ್ಥನೇ ಮಾಡ್ಕೋತಿಲ್ಲ. ನಾನು ಗಾಯತ್ರಿ ಹತ್ರ ಮಾತಾಡೋದಕ್ಕೆ ಎಷ್ಟೊಂದು ಟ್ರೈ ಮಾಡಿದೆ, ಆದ್ರೆ ಅವಳು ಒಂದ್ ಮಾತು ಕೂಡ ಮಾತಾಡಿಲ್ಲ. ಪ್ರೀತಿ, ನೋವು ನನ್ಗಿವಾಗ ಅರ್ಥ ಆಗ್ತಿದೆ ಕಣೋ. ಈಗ್ಲೂ ನಂಬಿಕೆ ಇಲ್ವೇನೋ? ರೌಂಡ್ ಆಗ್ಬಿಟ್ಟು ಮಾತಾಡ್ಬಿಟ್ರೆ ನಂಬಿಡ್ಬೇಕನೋ? ಡಬ್ಬ ನನ್ ಮಗನೇ. ನಿನ್ನ ನಂಬೋದ್ ಬೇಡ, ಅವಳು ನನ್ನ ಬದಲಾಯಿಸ್ಬಿಟ್ಲು. ನಿನ್ನ ನನ್ ಕೈಲಿ ನಂಬಕ್ ಆಗ್ತಿಲ್ವಲ್ಲ? ನಾನಾ ಇದು ಅಂತ ನನ್ನ ಕೈಲೇ ನನಗೆ ನಂಬಕ್ ಆಗ್ತಿಲ್ಲ. ನನ್ ಮೇಲೆ ಸತ್ಯ ಮಾಡಿ ಹೇಳ್ತೀನೋ, ಅವಳಿಲ್ದೇನೆ ನಾನ್ ಬದುಕೋದೇ ಇಲ್ಲ. ನೀನ್ ಪ್ರಮಾಣ ಮಾಡೋದನ್ನ ನಾನು ಇದುವರೆಗೂ ನೋಡೇ ಇಲ್ವಲ್ಲ.
ಸರಿ, ನಿನಗೋಸ್ಕರ ಅಲ್ದಿದ್ರು ಈ ಊರಲ್ಲಿರೋ ಬೇರೆ ಹುಡುಗಿರ್ ಶೀಲ ಕಾಪಾಡೋದಕ್ಕೋಸ್ಕರನಾದ್ರೂ ಆ ಹುಡುಗಿ ಜೊತೆ ನಿನ್ನ ಒಂದ್ ಮಾಡ್ತೀನಿ. ಇದನ್ನ ಊರೇ ಎದುರಿಸಿದ್ರು ಸರಿ, ಆ ಹುಡುಗಿ ನಿನ್ಗೆನೆ. ಇದು ನನ್ ಮೇಲೆ ಆಣೆ. ಓಕೆ ಮಗ, ಅದೃಷ್ಟವಂತ ಕಣೋ ನೀನು. ನಿಮ್ ಹುಡುಗಿ ಇಲ್ಲೇ ಕೆಲಸ ಮಾಡ್ತಿರೋದಲ್ವಾ? ಟಿಫನ್ ಬಾಕ್ಸ್ ಅಲ್ಲಿ ಚಡ್ಡಿ ಬನೀನೆಲ್ಲ ಕತ್ಕೊಂಡ್ ಬಂದ್ ತಂದ್ಕೊಡ್ತಾಳೆ. ಕಲರ್ ಆಗಿ ಹಾಕೊಂಡು ನನ್ಗೆ ತಿಕ್ಕ ಹೊರಿಸ್ತಿಯಲ್ಲ. ಲೈ, ಅವಮಾನ ಮಾಡ್ಬೇಡ. ಅವಳು ನೀನ್ ಅನ್ಕೊಂಡಿರೋ ತರ ಸೇಲ್ಸ್ ಗಲ್ಲ ಅಲ್ಲ, ಈ ಶೋರೂಮ್ ಮ್ಯಾನೇಜರ್. ಸರಿ ನೀನ್ ನಿಮ್ ಹುಡುಗಿ ನೋಡ್ಕೋ. ಅಷ್ಟಲ್ಲಿ ಇವಳು ಸೆಟ್ ಆಗ್ತಾಳ ಅಂತ ನೋಡ್ತೀನಿ. ಲೇ 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 ಆ? ಲೇ, ಎಲ್ಲಿ? ಇಲ್ಲೇ ನೋಡು. ಸರಿ ಬಾ 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 ಬಾ. ಎಕ್ಸ್ಕ್ಯೂಸ್ ಮೀ, ಅಲ್ಲಿದೆ, ತೋರ್ಸಿ. ಇವ್ರೆ ತಾನೆ? ಯಾ. ನಮ್ಗೆ ಕೆಲವೊಂದು ಐಟಮ್ಗಳು ಬೇಕು. ಏನ್ ಸರ್ ಬೇಕು? ನಾವ್ ಇವ್ರ ಹತ್ರ ತಗೋತೀವಿ. ಮೇಡಮ್, ಬಿಸಿ ಆಗಿದಾರಲ್ಲ, ನಾನ್ ಫ್ರೀ ಆಗಿದ್ದೀನಿ ನೋಡಿ. ಅವ್ರು ಫ್ರೀ ಆಗಿದಾರತ್ತೆ. ಒಂದ್ ನಿಮಿಷ ಮಗ, ಫ್ರೀ ಆಗಿದ್ದೀರಾ? ನನ್ ಫ್ರೆಂಡ್ ಮನೆ ಕೂಡ ಫ್ರೀ ಆಗಿದೆ. ಏನ್ ಹೇಳ್ತೀರಾ? ಯಾಕೆ ಟೆನ್ಷನ್ ಆಗ್ತಿದ್ಯಾ? ನಾನ ನಿನ್ನ ಕರೆದೆ, ನೀನೇ ತಾನೇ ಫ್ರೀ ಆಗಿದ್ದೀನಿ ಅಂತ ಕರೆದಿದ್ದು. ಅದಕ್ಕೆ ನಾನು ಹೇಳಿದ್ದು ನನ್ ಫ್ರೆಂಡ್ ಮನೆ ಫ್ರೀ ಆಗಿದೆ ಅಂತ. ನನ್ ಕಸ್ಟಮರ್ ಇಲ್ಲ, ಫ್ರೀ ಆಗಿದ್ದೀನಿ ಅಂತ ಹೇಳಿದ್ದು. ನಾನು ಕಸ್ಟಮರ್ ತಾನೆ. ಇದು ಲೇಡಿ ಸೆಕ್ಷನ್, ಜೆನ್ ಸೆಕ್ಷನ್ ಮೇಲ್ಗಡೆ ಇದೆ, ಹೋಗಿ. ಫ್ರೀ ಆಗಿದ್ದೀನಿ ಅಂತ ಹೇಳಿದ್ದು ಓ, ಸರ್. ವ್ಯಾಪಾರ ರೀತಿಯಲ್ಲಿ ಮಾತಾಡ್ತಾರೆ. ಹೌದು. ಏನೋ ಸರಿ, ಮತ್ತೆ ಇದನ್ನೇ ಬಿಲ್ ಮಾಡ್ಸಲ್ಲ. ನಮ್ಮನ್ ಮೇಲೆ ಹೋಗುಂತಿದ್ದಾರೆ. ಯಾಕೆ? ಜೆಂಟ್ಸ್ ಅಂದ್ರೆ ಜೆಂಟ್ಸ್ ಮಾತ್ರ ತಗೋಬೇಕಾ? ಲೇಡೀಸ್ ತಗೋಬಾರ್ದಾ? ಎಕ್ಸ್ಕ್ಯೂಸ್ ಮೀ, ಅವ್ರಿಗೆ ಮಾಡೆಲ್ ತೋರಿಸಿ. ಓಕೆ ಮೇಡಮ್. ಮಾಡಲ್ಸ್ ಎಲ್ಲ ತೋರಿಸ್ತಾರಂತೆ, ಬಾ ನೋಡೋಣ. ನೀನ್ ಹೋಗು. ಲೇ, ಏನೋ ನೀನು ಇಷ್ಟೊಂದು ಒಳ್ಳೆಯವ್ನಾಗ್ಬಿಡ್ಯಾ? ನನಗೆ ತೋರಿಸಿ. ಬೇರೆ ಬ್ರ್ಯಾಂಡ್ ತೋರಿಸಿ. ಸೆಲೆಕ್ಟ್ ಮಾಡಿ ಆಯ್ತಾ? ಸೆಲೆಕ್ಟ್ ಆಯ್ತಾ? ಒಂದೇ ಕನ್ಫ್ಯೂಷನ್ ಆಗ್ತಿದೆ. ಈ ಬುಕ್ ನ ಕೊಡ್ತೀಯಾ? ಇವತ್ತು ತಗೊಂಡೋಗಿ ನಾಳೆ ತಂದ್ಕೊಡ್ತೀನಿ. ಎತ್ತು ಬಾರ್ಸಿದ್ರೆ. ಮೇಡಮ್, ಏನ್ ನಿಮ್ ಸೇಲ್ಸ್ ಗರ್ಲು ಕಸ್ಟಮರ್ಗೆ ಸರಿಯಾಗಿ ಸರ್ವಿಸ್ ಮಾಡ್ತಾ ಇಲ್ಲ. ವೆರೈಟೀಸ್ ತೋರಿಸು ಅಂದ್ರೆ ತೋರಿಸ್ತಾ ಇಲ್ಲ. ಸರಿಯಾಗಿ ತೋರ್ಸೆ. ಅವಳೊಬ್ಳು ಲೂಸು, ಅವ್ನು ಏನ್ ಕೇಳ್ತಿದ್ದಾನೆ ಅಂತ ಗೊತ್ತಿಲ್ಲ. ಕೇಳಿಸ್ಕೊಂಡೆ ತಾನೆ? ಬಿಲ್ ಹಾಕ್ಸ್ಬಿಟ್ಟು ಬರ್ತೀನಿ. ದಿಸ್ ಇಸ್ ಓಕೆ ಮಗ, ಥ್ಯಾಂಕ್ ಯು. ಕಲರ್ ಆಗಿ ಕಲರ್ಫುಲ್ ಆಗೈತೆ. ತಗೋ, ನಿಮ್ ಹುಡುಗಿ ಕೊಟ್ಬಿಡು. ನೀನೇ ಅಲ್ವೇನೋ ಮನಸ್ಸು ಟಚ್ ಆಗೋಂತ ಗಿಫ್ಟ್ ಕೊಡ್ಬೇಕು ಅಂದೆ. ತೆಗ್ದಿರೋದ್ನೆಲ್ಲ ತಗೋ, ವಾಪಸ್ ಟಚ್ cover ಮಾಡ್ತಾನೆ ಹಾಕಿ ಇರುತ್ತೆ. pack ತಗೋ, ಕೊಡು. ಈ ಶೋ ಕೊಡಲೆ. ಹೊಸ ಮಾಡೆಲ್ಸ್ ಏನಾದ್ರು Excuse me? ತರಬೇಕು ಅನ್ಸುತ್ತೆ. ಹಾ, ತಗೊಳ್ಳಿ. ಸಕ್ಸಸ್, ವರ್ಕೌಟ್ ಆಗಿತ್ತು. ಬಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಕರೆದು ಬಿಟ್ಲಾ? ವರ್ಕೌಟ್ ಆಗ್ಬಿಡ್ತು. ಬಾ 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 ಬಾ. ಏನಿದು? ಏ, ಬರ್ತ್ಡೇ ಗಿಫ್ಟ್ ಅಂತ ಹೇಳೋ. ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಕೊಡೋ, ಇಸ್ಕೊಡ್ತಾಳೆ. ಹ್ಯಾಪಿ ಬರ್ತ್ಡೇ. ಮರ್ಯಾದೆಯಿಂದ ತಗೊಂಡು ಆಚೆ ಹೋಗು. ಇವತ್ತವಳು ಬರ್ಡೇ ಅಲ್ಲ ಅನ್ಸುತ್ತೆ. ಲೇ ಇರೋ ಇದನ್ನ ತಗೊಂಡು ಕಾಸ್ಟ್ ವಾಪಸ್ ಕೊಡ್ತೀರಾ? ದುಡ್ಡೆಲ್ಲ ವಾಪಸ್ ತೆರೆಯಿಲ್ಲ. ತರಿಲ್ಲನಾ? ಕಾಸ್ ತಗೊಂಡ್ ಬರ್ತೀಯಾ? ಲೇ ಸರಿ, ಇದು ನೀವೇ ಇಟ್ಕೊಳ್ಳಿ. ಕಾಸು ವೇಸ್ಟ್ ಅಲ್ಲೇ. ಪರವಾಗಿಲ್ಲ, ಅದು ನಾನು ಬೇರೆ ತರ ಇಸ್ಕತೀನಿ. ಆ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು. ಏನ್ ಅವಳ ವ್ಯಾಧಿ ನನಗ್ ಬಂದ್ಬಿಡ್ತಾ ಇದೆ? ಹಾಗಲಕಾಯಿ ಸಾಂಬಾರ್ ಮಾಡ್ಬಿಡು, ಹಂಗೇನೆ ಎಣಗಾಯಿ ಪಲ್ಯನೂ ಮಾಡ್ಬಿಡು. ನೀನು ತಿಂದ್ಯಾ ಏನು? ನಾನ್ ಚಾರ್ಜ್ಗೆ ಹಾಕ್ಬೇಕು. ನಾ ಆಮೇಲೆ ಮಾಡ್ತೀನಿ. ಏನಪ್ಪ ಆ ತರ ನೋಟ ಇದೆ ನಿಂಗೆ? ಇಲ್ಲ, ಈ ತಲೆ ಕೆಟ್ಟವ್ರು ಇರೋ ಜಾಗದಲ್ಲಿ ನೋಡಿದ್ದೆ, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ನಿನ್ನ ಹೆಸರೇನಪ್ಪ? ಲೇ, ಮೂಲ ಸ್ಥಾನ ಮುಟ್ ನೋಡ್ಬೇಕು ಅನ್ಕೊಂಡಿದ್ಯಾ? ಮೂಗ್ ಮೇಲೆ ಗುದ್ಬಿಡ್ತೀನಿ ನೋಡು. ಆಂಟಿ, ಆಯ್ತಾ ದೀಪ ಹಚ್ಚಿದ್ದು? ಹೊರಡೆ ಹೋಗ್ತಾರೆ. ಸೆಲ್ ಫೋನ್ ಇಟ್ಕೊಂಡಿರೋರ್ ಮುಂದೆ ಈ ತರ ಎಲ್ಲ ಬಗ್ಬೇಡಿ. ನನ್ ಫೋಟೋ ಯಾಕೋ ತೆಗೆದಿದ್ಯಾ? ಇಲ್ಲೇ ಇದ್ಯಾ? ಈ ನನ್ ಮಗ ಎಲ್ಲೋದ? ನಿಮ್ಮ ಬೇಡಿಕೆನ ನೋಡ್ಬಿಟ್ಟು ದೇವ್ರೇ ಟೈಮ್ ತಗೊಂಡ್ ಚೆನ್ನಾಗಿ ಕೆತ್ಬಿಟ್ಟು ಒಬ್ಬ ಒಳ್ಳೆ ಮನ್ಮಥನ್ ತರ ಇರೋ ಹುಡುಗನ ನಿಮ್ಗೋಸ್ಕರ ಕಳ್ಸಿದಾರೆ. ಅವನೇ ನನ್ ಫ್ರೆಂಡು ಅಶೋಕ. ಅವನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಜೊತೆಲಿರೋ ಫ್ರೆಂಡ್ ಹೇಳಿದ್ರೆ ತಪ್ಪಾಗಿರುತ್ತೆ, ಬೇಕಾದ್ರೆ ಪಬ್ಲಿಕ್ ನ ಕೇಳಿ ನೋಡಿ. ಆಂಟಿ, ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ಸತ್ಯ ಹರಿಶ್ಚಂದ್ರ ಹೆಂಗೆ? ಅವನೊಬ್ಬ ಸತ್ಯವಂತ. ಹೇಳಿ. ಆ ಕಾಲದಲ್ಲಿ ಅವನಂತ ಒಳ್ಳೆ ವ್ಯಕ್ತಿ ಯಾರು ಇರ್ಲಿಲ್ಲ. ಆಮೇಲೆ ಅವ್ನ ಹೆಂಡತಿ ಇದ್ದಾಳಲ್ಲ. ಇನ್ನೊಂದ್ ಎಪಿಸೋಡ್ ಶುರು ಮಾಡೋದ್ ಬೇಡ, ಮೊದಲು ಹೋಗು. ಕೇಳಿಸ್ಕೊಂಡ್ರ ಪಬ್ಲಿಕ್ ಎಲ್ಲ ಏನ್ ಹೇಳ್ತಿದೆ ಅಂತ? ನಾನ್ ಅವನ್ ಸ್ನೇಹಿತ. ನಾನ್ ಹೇಳ್ತಾ ಇದ್ದೀನಿ, ಈ ಲೋಕದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಅದು ನನ್ನ ಸ್ನೇಹಿತ ಅಶೋಕ. ಅಣ್ಣನ್ ತರ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಓಕೆ ಹೇಳ್ಬಿಡಮ್ಮ. ತಂಗಿಯವ ನಕ್ಬಿಟ್ಲು. ಲೇ ಮಗ ಲೇ, ದೇವ್ರಿಗೆ ನಮಸ್ಕಾರ ಹಾಕೋಕ್ ಬಂದವ್ರೆಲ್ಲ ಸೈಲೆಂಟ್ ಆಗಿ ಹೋಗ್ತವ್ರೆ. ಒಂದ್ ಮರನ ನೋಡ್ಬಿಟ್ಟು ಓವರ್ ಆಗಿ ನಮಸ್ಕಾರ ಆಗ್ತಿದ್ಯಾ? ಮಗ, ನಾನು ಎಲ್ಲ ಮಾತಾಡ್ಬಿಟ್ಟಿದ್ದೀನಿ, ನೀನು ಹೋಗಿ ಧೈರ್ಯವಾಗಿ ಮಾತಾಡು. ಮಚ್ಚ, ಪೊಂಗಲ್ ಕೊಟ್ಲು. ಮತ್ತಿನೇನು, ವಡೆ ಇಟ್ಬಿಟ್ಟು ಸಾಂಬಾರ್ ಹಾಕ್ಬಿಟ್ಟ ಹೋಗ್ತಾರೆ. ಮಗ, ಹುಡುಗರು ಅಲ್ವಾ ಕೊಡೋತಾರ, ಹುಡುಗಿರು ಪೊಂಗಲ್ ಕೊಟ್ಟು ಹೋಗ್ತಾರೆ. ಏಯ್ ಮುಚ್ಚ, ಕಿತ್ತೋಗಿರೋ ನನ್ ಮಗನೇ. ಮತ್ತೇನಕ್ಕೆ ಜೊನ್ನೆ? ಲೇ ಡಬ್ಬ ನನ್ ಮಗನೇ, ಹೆಣ್ಮಕ್ಳು ಏನೇ ಕೊಟ್ರು ಅದ್ರಲ್ಲೊಂದು ಮ್ಯಾಟರ್ ಇರುತ್ತೆ. ನೋಡಿದ್ಯಾ? ಕಲ್ಯಾಣಿ ಹತ್ರಕ್ಕೆ ಬನ್ನಿ, ಲೊಕೇಶನ್ ಹೇಳಿದಾಳು. ಏನ್ ಮಾತಾಡೋದು? ಮಾತುಗಳೇ ಬರ್ತಾ ಇಲ್ಲ. ನಂಗಿದೆಲ್ಲ ಹೊಸ್ತು, ಅದಕ್ಕೆ ಕೈಕಾಲೇ ಓಡ್ತಾ ಇಲ್ಲ. ಹೌದ್ರಿ, ನನ್ಗೂ ಹಾಗೇನೆ ಭಯ ಆಗ್ತಾ ಇದೆ. ನಾನು ಯಾವ್ದಕ್ಕೂ ನಿಮ್ ಕೈ ಹಿಡ್ಕೊಳ್ಳ.
ಓ ದೇವಾ, ಈಗ ಕೈ ಹಿಡ್ಕೊಂಡಿರೋ ಈ ಹುಡುಗಿನ ಕರ್ಕೊಂಡು ಈ ಹಂಪಿ ಎಲ್ಲ ಸುದ್ದೇನೆ ಮದ್ವೆ ಮಂಟಪ ಸುತ್ಬಿಟ್ಟು ಬಂದ ಅಂದ್ರೆ ಬೀಚ್ ಅಲ್ಲಿ ಬೇಸಿಗೆ ಇದ್ರು ಬಿಸಿಲಲ್ಲಿ ಬೆಂದ್ರು ಲವ್ ಮಾಡ್ಕೊಂಡು ಕೂತಿರುವಂತ 6 ಜೋಡಿಗಳಿಗೆ ಛತ್ರಿ ಕೊಡ್ತೀನಿ. ಇದೇನ್ ಇಷ್ಟ ಚಿಕ್ಕ ವಿಷಯಕ್ಕೆ ಹಿಂಗ್ ಆಡ್ತಿದ್ಯಾ? ಮಗನಿನ ಇದೇನ್ ಚಿಕ್ಕ ವಿಷಯನ? ಸೇವೆ ಕಣೋ. ಅವನಿಂದ 100 ಹುಡುಗಿರ ಶೀಲ ಹಾಳಾಗ್ದಂಗೆ ಕಷ್ಟಪಟ್ಟು ಕಾಪಾಡಿದ್ದೀನಿ. ಏನಿದು ನಿಮ್ ಕೈ ಇಷ್ಟೊಂದ್ ಬಿಸಿ ಇದೆ? ಒಂದ್ ಹುಡುಗಿ ಕೈನ ಫಸ್ಟ್ ಟೈಮ್ ಮುಟ್ತಾ ಇರೋದು, ಅದಕ್ಕೆ ಜ್ವರ ಬಂದಿದೆ ಅನ್ಸುತ್ತೆ. ಎದೆಲ್ಲ ಬಡಬಡ ಅಂತ ಹೊಡ್ಕೋತಾ ಇದೆ. ಇವಾಗ ನಾನು ಯಾಕೆ ಇಲ್ಲಿಗೆ ಬರಕ್ ಹೇಳಿದ್ರಿ, ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಹೇಳಕ್ಕಾಗಿಲ್ಲ ಅಂದ್ರೆ ನೀವು ಸಿಂಬಲಿಕ್ಕಾಗ ಹೇಳಿ, ನಾನು ಅರ್ಥ ಮಾಡ್ಕೋತೀನಿ. ಅಯ್ಯಯ್ಯೋ, ನೋಡಿದ್ಯಾ ಮಗ, ಮೊದ್ಲೆಲ್ಲ ಒಂದ್ ಹುಡುಗಿ ಬಂದು ಚಾಮುಂಡಿ ಬೆಟ್ಟಕ್ಕೆ ಯಾವ ಕಡೆ ಹೋಗ್ಬೇಕಂದ್ರೆ ಟಕ್ಕಂತ ಕೈ ಮೇಲೆ ಕಿಸ್ಕೊಟ್ಟು ಈ ಕಡೆ ದಾರಿ ತೋರಿಸಿನ ಅಂತ ಪೊದೆ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಆದ್ರೆ ಈಗ ನನ್ನ ಸ್ನೇಹಿತ ಅವನ್ ಬದ್ಲಾಗ್ಬಿಟ್ಟ ಮಗ. ನೆಕ್ಸ್ಟ್ ನಾನ್ ನಿಮ್ಮನ್ನ ಯಾವಾಗ ನೋಡುದು? ಒಂದ್ ಸೆಕೆಂಡ್ ರೀ. ಈ ಗ್ರೀಟಿಂಗ್ ಕಾರ್ಡ್ನ ನಾನು ಕೊಡ್ಬೇಕು ಅನ್ಕೊಂಡಿದ್ದೆ, ಅದ್ರಲ್ಲಿ ನನ್ನ ಫೋನ್ ನಂಬರ್ ಇದೆ. ನೀವ್ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು, ನಾನು ತಕ್ಷಣ ಬರ್ತೀನಿ. ಅವನ್ ಬದ್ಲಾಗ್ಬಿಟ್ಟ ಮಗ. ಮಚ್ಚ, ತುಂಬಾ ಥ್ಯಾಂಕ್ಸ್ ಮಚ್ಚ, ನಿನ್ ಮರ್ಯಾದಿಲ್ಲ ಕಣ ನಾನು. ನಾನ್ ನನ್ನ ಕರ್ತವ್ಯ ಅಷ್ಟೇ ಮಾಡಿದೆ ಮಗ. ಅಶೋಕ, ಆ ಹುಡುಗಿ ಕಣ್ಣಿಂದ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲಿಂದ ನೀರ್ ಬಂದ್ರು ಅದು ಆನಂದ ಬಾಷ್ಪನೆ ಆಗಿರ್ಬೇಕು. ನಿನ್ 3D ಗ್ಲಾಸ್ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಮಚ್ಚ, ಬಿಂದಿಗೆ ಗಟ್ಲೆ ಬರುತ್ತೆ ನೋಡು. ಮಗ ಹಂಗಾದ್ರೆ ಈ ಸಂತೋಷನ ಸೆಲೆಬ್ರೇಟ್ ಮಾಡ್ಬೇಕು. ಇದ್ಯಾ? ಪ್ಯಾಕೆಟ್ ಇಲ್ಲ ಮಗ. ಮತ್ ಬಾ ದರ್ಶನ ಮಾಡೋಣ. ಇರು, ಒಂದ್ ಐಡಿಯಾ. ನಿಮ್ಮ ಅಣ್ಣ ಹುಡುಗಿ ಇಲ್ಲೇ ತಾನೇ ಕೆಲಸ ಮಾಡ್ತಾಳೆ, ಅವ್ರ ಹತ್ರ ಕೇಳ್ಬಿಟ್ಟು ಒಂದ್ ಸ್ವಲ್ಪ ಇಸ್ಕೊಂಡ್ ಬಂದ್ಬಿಡು. ಹಾಗಂತ್ಯಾ? ಓಕೆ ಓಕೆ, ನೀನ್ ವೇಟ್ ಮಾಡು, ನಾನ್ ದುಡ್ಡು ಇಸ್ಕೊಂಡ್ ಬಂದ್ಬಿಡ್ತೀನಿ. ಹೆಂಗೋ ಬುಜ್ಜಿ ಬಾಬು ಹಿಂಗೆಲ್ಲ ಯೋಚನೆ ಮಾಡ್ತೀಯಾ? ಏಯ್, ಬಾರ್ ಒಳಗೂ ಬಂದಾಯ್ತು, ಬೀರ್ ಆದ್ರೂ ತರ್ಸತ್ತಾನೆ. ಸುಮ್ನೆ ಕೂರ್ಸ್ಬಿಟ್ಟು ಏನಾದ್ರೂ ಸುಮ್ನೆ ಕರ್ಕೊಂಡೋದ್ರೆ ಬಾರನ್ನೇ. ಹೀರೋ ಏನಾದ್ರೂ ಹೊಡೆದಾಕ್ಬಿಟ್ಟಿಯಾ? ಬೇರರ್, ವಾಟ್ ಡು ಯು ವಾಂಟ್? ಪಕೋಡ ಮಗ್ದವನೆ. ಶಿವ, ಶ್ವೇತಾ, ನನ್ಗೆ ಇವಾಗ ಅರ್ಜೆಂಟ್ ಆಗಿ ದುಡ್ಡು ಬೇಕು. ಒಂದ್ ಮಗುಗ್ ಆಕ್ಸಿಡೆಂಟ್ ಆಗೋಯ್ತು. ವಾಟ್, ಏನಾಯ್ತು? ಇಲ್ಲ, ಮಗುನ ಸೇರ್ಸಿರೋ ಆಸ್ಪತ್ರೆಯಲ್ಲಿ ಡಾಕ್ಟ್ರು ದುಡ್ಡು ಕೇಳ್ತಾರೆ. ಅರ್ಜೆಂಟ್ ಆಗಿ ಒಂದ್ 5,000 ರೂಪಾಯಿ ಇದ್ರೆ ಕೊಡು ಸಾಕು. Okay, okay, okay. ಬೇಗ ಬೇಗ ಬೇಗ. ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನ್ ತರ್ತೀನಿ. ಸರಿ Okay? ಸರಿ ಸರಿ. ಬದುಕಿದ್ರೆ ಇವಳ ಜೊತೆನೆ. ಚಿ 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 ರಾಸ್ಕಲ್. ಮಚ್ಚೆ, ಕೈಯಲ್ಲಿ 5 ಪೈಸಾ ಇಲ್ಲ, ಅದ್ ಹೆಂಗೋ ಆರ್ಡರ್ ಮಾಡ್ಬಿಟ್ಟೆ. ಭಯ ಗೊತ್ತಾಗ್ಬಾರ್ದು ಅಂತಾನೆ ಇದನ್ನ ಹಾಕೊಂಡು ಮೇಂಟೈನ್ ಮಾಡ್ತಿದ್ದೀನೋ. ಮಗ ಬರ್ತಾನೋ ಇಲ್ವೋ ಇವನು? ಹೇಳ ಮಗ, ನಿನ್ನ ನಮ್ಮಿನೇ ಎಣ್ಣೆ ಎಲ್ಲ ಆರ್ಡರ್ ಮಾಡಿದೀನೋ, ದುಡ್ಡು ಇಸ್ಕೊಂಡ್ ಬರ್ತೀಯ ತಾನೆ? ಇವಾಗ ತಾನೇ ಬಿಟ್ಟಾಕಿದ್ದೀನಿ. ಡಾಕ್ಟರ್, ನೀವು ಮಾಡ್ಬೇಕಾಗಿರೋ ಕೆಲಸ ನೋಡಿ. ನಾನು ಇವಾಗ ದುಡ್ಡು ತಗೋತಾ ಇದೀನಿ, ಬರ್ತಾ ಇದೀನಿ. ಬಂದ್ಬಿಟ್ಟೆ, ದುಡ್ಡು ತಗೊಂಡೆ. ಡಾಕ್ಟ್ರಾ? ಆಪರೇಷನ್? ನಾನು ಬರ್ತೀನಿ ಡಾಕ್ಟರ್. ಎಷ್ಟಿದೆ? 2,000 ರೂಪೀಸ್ ಇದೆ. ಆಪರೇಷನ್ ಬೇರೆ ಮಾಡ್ಸೋಕೆ ನಾನು ನೋಡ್ಕೋತೀನಿ ಬಿಡಿ. ಏ, ಶಿವ, ಒಂದ್ ನಿಮಿಷ ಇರು. ಇದನ್ ತಗೋ, ಇದನ್ನ ನಡ Okay, ಇಟ್ಬಿಡು. ಸರಿ. ಓಕೆ, ಹುಷಾರು. ಈ ಎಣ್ಣೆ ಕೇಳಿದ್ರೆ ಸೈಡ್ ಡಿಸ್ಗೂ ಸೇರ್ಸ್ ಕೊಟ್ಬಿಟ್ಲು. ಮಗ, ಅವ್ನ್ ಇಂಡೋಗ್ ಶುರು ಮಾಡ್ಬಿಟ್ಟ. ಸರಿಯಾಗಿ ಇಂಡ್ಕೊಂಡ್ ಬರ್ತಾನೆ. ಏನ್ ಬೇಕು ಆರ್ಡರ್ ಬೇರಾರ್. ಏನ ಗೆಟಪ್ ಇದು? ಮಗ, ಈ ಗೆಟಪ್ ಗೊತ್ತಿಲ್ವಾ? ಇದೇ ಕಣೋ, ಕೋಟಿಗೊಬ್ಬ ಫಿಲಂ ಅಲ್ಲಿ ವಿಷ್ಣುವರ್ಧನ್ ಅವ್ರ ಗೆಟಪ್. ಕಾವೇರಿಗೆ ಕಾಲುಂಗುರ ತೊಡಿಸಿ, ಮಲೆನಾಡಿಗೆ ಹೂಗಳ ಎರಡು orange ತೊಡಿಸಿ. juice. ಇಫ್ ಯು ಡೋಂಟ್ ಮೈಂಡ್, ಇದನ್ನ 1/3 ಮಾಡ್ಕೊಳ್ಳೋಣ ಬಾ. ಸ್ಟೂಪಿಡ್, ಸ್ಟೂಪಿಡ್. ನಾನು ಸರಿ ಕೇಳ್ತೀನಿ. ನೀವು ಬಾರೆ ಹೋಗೋಣ. ನೋಡು ತಲೆ ನೋಡು. ಮಗ, ಲವ್ ಮಾಡೋದ್ ಶುರು ಮಾಡಿದ್ಮೇಲೆ ಬೇಜಾನ್ ಬರ್ಲಾಗ್ಬಿಡಿದ್ಯಾ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಿದ್ಯೋ. ಬದುಕಿದ್ರೆ ಇವಳ ಜೊತೆನೆ ಬದುಕಬೇಕು. ಲೇ, ಏನೋ ಹೇಳ್ತಿದ್ಯಾ? ಹಾಗಾದ್ರೆ ಗಾಯತ್ರಿ ಅವಳ ಜೊತೆ ಬದುಕಿದಾಯ್ತು ಮಚ್ಚ. ಲೇ, ಹಾಗಾದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡಿದ್ಯಲ್ಲ? ಅದ್ ನಿನ್ಗೆ ಹಾಕಿದ್ ಬಿಟ್ಟು ಮಚ್ಚ. ಬಿಟ್ಟ ಹಾಕದಕ್ ನಾನೇನ್ ಜ್ಯೋತಿ ಥಿಯೇಟ್ರಾ? ಲೇ ಇಲ್ಲಿ ನೋಡ. ಲೇ, ನೀನ್ ಬರ್ಲಾಗಿದ್ಯಾ ಅಂತಾನೆ ಆ ಹುಡ್ಗಿನ ನಿನ್ನ ಒಂದ್ ಮಾಡ್ದೆ ಕಣೋ. ಏನೋ ಹಿಂಗ್ ಮಾಡ್ಬಿಟ್ಟೆ? ಅವಳು ಸ್ವಲ್ಪ ಟಫ್ ಆಗಿದ್ಲು, ನೀನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅಡ್ವೈಸ್ ಮಾಡ್ತಿದ್ದೆ, ಅದಕ್ಕೆ ನೀನ್ ಇಟ್ಕೊಂಡೆ ಮ್ಯಾಟರ್ನ ಮುಗಿಸ್ದೆ. ಈ ಫಿಗರ್ ನೆನ್ನೆನೇ ಎಸ್ಕೇಪ್ ಮುಗ್ಸ್ಬಿಟ್ಯಾ? ಆಗ್ತಾವಳೆ ಅನ್ಸುತ್ತೆ. ಹೋಗಿ ಮುಗಿಸ್ ಬರ್ತೀನಿ. ಇನ್ನೊಂದ್ ಮುಗ್ಸೋಕ್ ಹೋಗ್ತಿದ್ಯಾ? ಲೇ 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 ಮಗ, ಲೇ ಮಾಮ. ಏನಪ್ಪ? ಅವ್ನು ಇನ್ನ ಬದ್ಲಾಗಿಲ್ಲ ಕಣೋ. ಡೈಲಿ ಒಂದ್ ಮುಹೂರ್ತ ಅಂತ ಓಡಾಡ್ತಿದ್ದಾನೆ. ಅವ್ನ್ ಮದ್ವೆ ಆದ್ಮೇಲೆ ಅವ್ನಿಗೆ ಶಾಂತಿ ಮುಹೂರ್ತನೂ ಮಾಡ್ಬಾರ್ದು. ಆ ತರದ್ ಏನಾದ್ರು ಮ್ಯಾಜಿಕ್ ಮ್ಯಾಟರ್ ಏನಾದ್ರು ಇಟ್ಟಿದ್ಯಾ? ಬೇರೆ ಕೆಲ್ಸ ಇಲ್ವಾ ಇವನೊಬ್ಬ? ನೀನ್ ಜ್ಯೂಸ್ ಅಂಗಡಿಯಲ್ಲಿ ಇದ್ದು ಬೇಜಾನ್ ಬರ್ಲಾಗ್ಬಿಟ್ಟಿದ್ಯಾ. ಆ ಆಪರೇಷನ್ ನಾನೇ ಪ್ಲಾನ್ ಮಾಡ್ಕೋತೀನಿ. ಲೋ ಮಗ, ಎಸ್, ಪೊಲೀಸ್ ತಾನೇ ಅವ್ರು? ಆಗ್ಲೇ ಪ್ಲಾನ್ ಮಾಡ್ದಾಗ ಎಲ್ರೂ ಒಂದೊಂದ್ ಪೊಸಿಷನ್ ಅಲ್ಲಿ ಇರಿ. ಹೌದು. ನೀನ್ ರೈಟ್ ಹೋಗು, ನೀನ್ ಸ್ಟ್ರೈಟ್ ಹೋಗು. ಯಾಕೋ ಸಿವಿಲ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ? ಯೂನಿಫಾರ್ಮ್ ಗಲೀಜಾಗಿರುತ್ತೆ. ಮನೆಯಲ್ಲಿ ಗಂಡನ್ಗೆ ಹೊಗೆ ಕೇಳ್ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡ್ ಬಂದಿರ್ತಾರೆ. ಲೇ ಡಬ್ಬ ನನ್ ಮಗನೇ, ಇವ್ರುಗಳನ್ನ ಸ್ಕ್ವಾಡ್ ಅಂತ ಕರೀತಾರೆ. ಬಸ್ ಸ್ಟಾಪ್ ಅಲ್ಲಿ ಬಸ್ ಅಲ್ಲಿ ಹುಡುಗಿರ್ನ ಮುಟ್ಟೋರ್ ಏನಾದ್ರು ಸಿಕ್ಕಾಕೊಂಡ್ರು ಅಂತ ಇಟ್ಕೋ, ಬಾಡಿನ ಡ್ಯಾಮೇಜ್ ಮಾಡಿ ಬ್ಯಾಂಡೇಜ್ ಹಾಕಿ ಕಳ್ಸ್ಬಿಡ್ತಾರೆ. ಚುರುಕಾಗಿ ಹೇಳ್ಬೇಕು ಅಂದ್ರೆ ಇವ್ರೆಲ್ಲಾರು ಹೆಣ್ಮಕ್ಳಿಗೆ ಬಾಡಿ ಗಾರ್ಡ್ ಇದ್ದಂಗೆ, ಅರ್ಥ ಆಯ್ತಾ? ಹಂಗಾದ್ರೆ ಇವಾಗ ಯಾರಾದ್ರೂ ಸಿಕ್ಕಾಕೊಂಡ್ರು ಅಂದ್ರೆ ಹುಚ್ಚ ಊಹಿಸ್ಬಿಡ್ತಾರೆ. ಲೇ, ಅಶೋಕ ಎಲ್ಲೋ ಇರ್ತಾನೆ? ಫೋನ್ ಮಾಡ್ತೀನಿ ನೋಡೀಗ. ಫೋನ್ ಅವ್ನ್ಗೆ.
ಅಶೋಕ ಎಲ್ಲಿದನೋ ಗೊತ್ತಾಗ್ತಿಲ್ವೇ? ದಿನ ಇವನ್ಗೆ ವಿಧಿ ಬೂದಿ ಆಗುತ್ತೆ ಅನ್ಸುತ್ತೆ. ನವಿಲೇ ಪಂಚರಂಗಿ ನವಿಲೇ ಜಿಗಿಸೋ ಅಂತರಂಗಿ ನವಿಲೇ. ನೋಡ್ದೆ ತಾನೆ ಸೆಕ್ಸಿ ಆಗಿರೋ ಒಂದು ಶೇರ್ ಆಟೋ ಯೂತ್ ಮಾತಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಅದಕ್ಕೆ ನಿನ್ನ ಬರ ಕೇಳ್ದೆ. ಹೋಗ್ ಹುಷಾರ್ ಮಾಡ್ಕೋ ಹೋಗು. ಲೇ ಇವಾಗ ನನಗ್ ಬೇರೆ ಕೆಲ್ಸ ಇದೆ. ಬೀಗ ಕೊಡ. ಬೇಗ ಬೇಕಂತೆ ಅಂತ ಮುಖ್ಯವಾಗಿರೋ ಕೆಲಸ ಏನೋ? ಇದಕ್ಕಿಂತ ಮುಖ್ಯವಾಗಿರೋ ಕೆಲಸ ಏನೋ? ಮಚ್ಚಾ. ನೋಡ್ದೆ ತಾನೆ ಇವಾಗೇನ್ ಕ್ಯಾಚ್ ಹಾಕ್ಬೇಕಾ? ಹೌದು ಕಣೋ. ಹೋಗು ಹೋಗು. ಇವತ್ತು ಇವನ್ ಕತೆ ಹೆಂಗಾದ್ರು ಮಾಡಿ ಮುಗಿಸ್ಬೇಕು. ಹೋಗೋ ಮಗ ಹೋಗೋ. ಎಷ್ಟು ಹುಡ್ಗಿರ್ ಶೀಲನ ಕದ್ದಿರ್ತೀಯ ನನ್ನ ಮಗ ನೀನು. ಇವತ್ತು ಅವ್ರು ಹೊಡಿಯೋ ಏಟ್ಗೆ ಐಟಮ್ಗಳು ಅದ್ರೋಗ್ಬಿಡ್ಬೇಕು. ಹಲೋ. ಹಲೋ. ಸೆಂಟ್ ಬಗ್ಗೆ ಕೇಳ್ತಾನೆ. ನೀವ್ ಹಾಕಿರೋ ಪರ್ಫ್ಯೂಮ್ ಎಲಿಜಬೆತ್ ಆರ್ಡನ್ ತಾನೆ? ಅಲ್ಲಿವರೆಗೂ ಗೊತ್ತಾಯ್ತಾ? ಅಲ್ಲಿರ್ಬೇಕಾದ್ರೇನೆ ನನಗ್ ಓ. ಗೊತ್ತಾಗೋಯ್ತು. ನಿಮ್ ಹೆಸರು? ಯಾಕೆ? ಇಲ್ಲ ಸುಮ್ನೆ ಮಾತಾಡ್ಸೋಣ ಅಂತ. ಮಾತಾಡ್ಸಿ. ಆ, ಸರಿಯಾಗಿ ಸಿಕ್ಕಾಕೊಂಡ. ನೀವು ಪೊಲೀಸ್ ತಾನೆ? ನಿನಗ್ ಹೇಗ್ ಗೊತ್ತು? ಗೊತ್ತು ಮೇಡಮ್. ಓ. ಟಕ್ ಅಂತ ತಿರುಗಿ ನೋಡ್ಬೇಡಿ. ಅಲ್ಲೊಬ್ಬ ಕೂತ್ಕೊಂಡು ಸ್ಪೆಕ್ಸ್ ಹಾಕೊಂಡು ಕೂತಿದ್ದಾನೆ ನೋಡಿ. ಅವನೇ ಮೇಡಮ್. ನಿಮ್ನ ರೇಕ್ಸು ಅಂತ ಹೇಳಿ ನನ್ನ ಕಳ್ಸ್ಕೊಟ್ಟ. ಬೈಕಿ ಬೇರೆ ಕಿತ್ಕೊಂಡು ವಾಪಸ್ ಕೊಡಲ್ಲ ಅಂತಿದ್ದಾನೆ ಮೇಡಮ್. ನೀನು ಟಕ್ ಅಂತ ತಿರುಗಿ ನೋಡ್ಬೇಡ, ನಾನ್ ಅವ್ರನ್ನ ನೋಡ್ಕೋತೀನಿ. ನನ್ ಮಾಸ್ಟರ್ ಪ್ಲಾನ್ಗಳ ಮುಂದೆ ಅವ್ನ್ ಮನ್ಮತ ಲೀಲೆಗಳಿಗೆ ಫುಲ್ ಸ್ಟಾಪ್. ಐ ಆಮ್ ಅಡ್ವೊಕೇಟ್ ಅಶೋಕ್. ನೀವು ನನಗೆ ಯಾವ ಕೇಸ ಇದ್ರು ಪ್ಲೀಸ್ ಡೂ ಲೆಟ್ ಮಿ ನೋ, ಸರಿನಾ? ಓಕೆ. ಎಷ್ಟು ಕೊಬ್ಬಿದೆ ನಿನಗೆ ನನ್ನ ಬಗ್ಗೆನೇ ಅವ್ನು ಹೇಳ್ತೀಯಾ? ಏನೋ ಅವ್ರು ಒಳ್ಳೆಯವರು, ನನ್ನನ್ನ ಮೆತ್ತಗೆ ಹ್ಯಾಂಡಲ್ ಮಾಡಿದ್ರು. ಇಂತರ ಪೊರ್ಕೆ ಆಗಿದ್ದಿದ್ರೆ ಏನೇನ್ ತುಂಬಾ ಮೋಸ. ಒಳ್ಳೆಯವರು ಜೆಂಟ್ಲ್ಮನ್ ಅಂತ ಗೊತ್ತು. ನಿನ್ ಗಾಡಿ ಹತ್ತು. ಮೂರ್ ಜನರಲ್ಲಿ ನಾನು ತುಂಬಾ ಮುಖ್ಯವಾದವನು. ಮುಂದೆ ಹತ್ಲಾ? ಹಿಂದೆನೆ ಹತ್ತು. ಸರಿ, ನೀವು ಬರಲ್ವಾ? ಹತ್ತು. ಇವ್ರನ್ನ ಕರ್ಕೊಂಡೋಗಿ ರೆಡಿ ಮಾಡಿ ನಾನು ಬಂದು ಉಪ್ಪಿನಕಾಯಿ ಹಾಕ್ತೀನಿ. ಮಾವಿನಣ್ಣ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಅಯ್ಯೋ. ಏನೋ ನೀನ್ ಲಾಯರ್ ತಾನೆ? ನಿನ್ ಫ್ರೆಂಡ್ಸ್ನೆಲ್ಲ ಒಳಗಾಕಿದ್ರಲ್ಲ, ನೀನ್ ಬಿಡ್ಸ್ಕೊಂಬರ್ಬೇಕು ತಾನೆ? ಹೌದು, ಒಳಗ ಹಾಕ್ಸಿದ್ದೆ ಅವನು. ಅಮ್ಮ ಅಯ್ಯೋ. ಹೌದು, ನೀವೆಲ್ಲ ಪರವಾಗಿಲ್ಲ. ಇವನ್ ಯಾಕೆ ಅಷ್ಟೊಂದ್ ಬಡ್ಕೊಂತವ್ನೆ? ಅದೆಲ್ಲ ಮಗ, ಒಳಗಡೆ ಕರ್ಕೊಂಡೋಗಿ ಡ್ರೆಸ್ ಬಿಚ್ಚು ಅಂತ ಹೇಳಿದ್ರ. ಅಯ್ಯೋ, ಆಮೇಲೆ ಹೊಡೆದಿರೋ ಏಟ್ಗೆ ಅವನು ಪ್ಯಾಂಟು ಹಾಕೊಳಕ್ ಆಗ್ಲಿಲ್ಲ ಮಗ. ಲೇ ನಿನ್ಗಿದ್ ಬೇಕಿತ್ತೇನ? ನೋಡದ್ ನೋಡು. ಅಯ್ಯೋ ನೀನ್ ಮಗ ಬಾರಿಸ್ಬಿಟ್ರು ಮಗ. ಯಾಕೋ ಹಿಂಗ್ ಮಾಡ್ದೆ? ನೀವ್ ಮಾತ್ರ ಏನೋ ಮಾಡಿದ್ದು? ನನ್ನ ಸಿಗಾಕ್ಸಕ್ತಾನೆ ನೋಡಿದ್ದು. ಲೇ ನಿನ್ಗೂ ಸೇರ್ಸ್ ಹೇಳ್ತಿರೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನೇನ್ ಬೇಕಾರೋ ತಡ್ಕೋತೀನಿ, ಆದ್ರೆ ನನ್ ಸಂತೋಷ ಕೆಡ್ಸೋ ತರ ಏನಾದ್ರು ಮಾಡಿದ್ರೆ ಫ್ರೆಂಡ್ಸು ನೋಡಲ್ಲ, ಯಾರು ಅಂತಾನು ನೋಡಲ್ಲ, ಬಿಡ್ತೀನಿ. ಹಲೋ, ನಾನ್ ಪ್ರಿಯಾ ಮಾತಾಡ್ತಿದ್ದೀನಿ. ಯಾವ ಪ್ರಿಯಾ? SI ಪ್ರಿಯಾ ಮಾತಾಡ್ತಾ ಇರೋದು. ನಿನ್ನೆ ತಾನೇ ಭೇಟಿ ಮಾಡಿದ್ವಿ, ಅಷ್ಟ್ ಬೇಗ ಮರ್ತ್ ಬಿಟ್ರಾ? ಓಹ್ ನೀವಾ? ಒಂದೇ ಒಂದ್ ನಿಮಿಷ ಲೈನಲ್ಲೇ ಇರಿ. ನೋಡಿದ್ರನ ನೀವೇನ್ ಮಾಡಿದ್ರೆ ಇಲ್ಲೇ ನಡೀತಾ ಇದೆ ಅಂತ? ಇವಾಗ ಪೊಲೀಸ ನನ್ನ ಕೈಲಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರ ಪೊಲೀಸರ್ಗಳು ಇನ್ನೂ ಬಾರ್ಸೋದಕ್ಕೆ ಹೇಳ್ತೀನಿ. ನೀವ್ ಹೇಳಿ ಮೇಡಮ್. ನೀವ್ ಫೋನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಫೋನ್ ಮಾಡ್ತೀರಾ ಅಂತ. ಇವನಿಂದ ಹುಡುಗಿರ್ನ ಕಾಪಾಡೋಣ ಅಂತಾನೆ ಪೊಲೀಸ್ಗೆ ಸಿಕ್ಕಾಕ್ಸೋಣ ಅನ್ಕೊಂಡ್ವಿ. ಆದ್ರೆ ಇವಾಗ ಪೊಲೀಸೇ ಇವನ ಹತ್ರ ಸಿಕ್ಕಾಕೊಂಡ್ಲೆ. ಶೇಮ್ ಶೇಮ್ ಬಪ್ಪಿ ಶೇಮ್. ಕೊನೆದಾಗ ಒಂದ್ ಮಾತು ಹೇಳೋದೇನಂದ್ರೆ, ಡಿಪಾರ್ಟ್ಮೆಂಟ್ಗೆ ಒಬ್ಬ ಪೊಲೀಸು ಲಾಸ್. ಅವತ್ತು ಹೇಳ್ದಾಗ ಮರ್ಯಾದಾಗ ನನ್ ಮಾತು ಕೇಳಿದಿದ್ರೆ ಈ ತರ ಪೊಲೀಸು ಕೇಸು ಹಾಸ್ಪಿಟಲ್ ಅಂತ ಸುತ್ತ ಅವಶ್ಯಕತೆ ಬರ್ತಿರ್ಲಿಲ್ಲ. ಸುಮ್ನೆ ಇರ, ನಾನೇ ಇವಾಗ ಟೆನ್ಷನ್ ಇಂದ ಆಚೆ ಬಂದಿದ್ದೀನಿ. ಬ್ಲಡ್ ಎಲ್ಲ ಕ್ಲಾಟ್ ಆಗಿದೆ. ನಿನ್ನ ಯಾರಪ್ಪ ಈ ತರ ಹೊಡೆದಿರೋದು? ಇವ್ರ ಅಣ್ಣನೇ ಡಾಕ್ಟರ್. ತಮ್ಮ ಅಂತಾನು ನೋಡ್ದೇನೆ ನಾಯಿ ಹೊಡೆದಂಗ್ ಹೊಡೆದಿದ್ದಾನೆ. ಇನ್ನೊಂದ್ 2 ಡೇಟ್ ಸೇರ್ಸಿ ಹೊಡೆದಿದ್ರೆ ನೀನ್ ಸತ್ತೇ ಹೋಗಿರ್ತಿದ್ದೆ. ಇನ್ಮೇಲಾದ್ರೂ ಜಾಗ್ರತೆ ಆಗಿರು. ಟ್ಯಾಬ್ಲೆಟ್ಸ್ ಎಲ್ಲ ಬರ್ದ್ಕೊಡ್ತೀನಿ, ಕರೆಕ್ಟ್ ಟೈಮ್ಗೆ ತಗೊಂಡು ಮನೇಲಿ ರೆಸ್ಟ್ ಮಾಡು. ಓಕೆ? ಓಕೆ ಡಾಕ್ಟರ್. ಏನ್ ಡಾಕ್ಟರ್, ಈಗ ಬಸ್ಸಿಂದ ಮಲ್ಗೆ ಅಂಗಡಿವರೆಗೂ ಬಟನ್ ಒತ್ತಿದ್ರೆ ಸೊಯ್ ಸೊಯ್ ಅಂತ ಬಿಲ್ ಬಂದ್ಬಿಡ್ತಲ್ಲ, ಆ ತರದ್ ಮಷಿನ್ ಒಂದ್ ಇಸ್ಕೊಳತ್ತಾನೆ. ಇನ್ನು ಅರ್ಥ ಆಗದೆ ಇರೋ ತರನೇ ಬರ್ದ್ ಕೊಡ್ತಾ ಇದೀರಾ. ಇದನ್ನ ತಗೊಂಡೋಗಿ ಮೆಡಿಕಲ್ ಶಾಪಲ್ ಕೊಟ್ರೆ ಅವ್ನು ಒರಿಜಿನಲ್ ಕೊಡ್ತಾನ ಅಥವಾ ಡೂಪ್ಲಿಕೇಟ್ ಕೊಡ್ತಾನ ಅಂತಾನೆ ಅರ್ಥ ಆಗಲ್ಲ. ಮೂಲ ವ್ಯಾಧಿ ಅಂತಾರೆ, ಕಾಲ ವ್ಯಾಧಿ ಅಂತಾರೆ. ಅಂತ ಕೇಸ್ಗಳೆಲ್ಲ ನೀವೇ ತಾನೇ ತಗೊಳ್ಳೋದು. ಬಂದ್ಮೇಲೆ ಟ್ರೀಟ್ಮೆಂಟ್ ಮಾತ್ರ ತಗೊಂಡೋಗ್ಬೇಕು. ತುಂಬಾ ಮಾತಾಡಬಾರ್ದು. ಇಂಥವ್ರನ್ನೆಲ್ಲ ಯಾಕೆ ಕರ್ಕೊಂಬರೋದು? ಬಾಯಿ ಮುಚ್ಕೊಂಡು ಸುಮ್ನೆ ಇರ. ಬಂದಾಗ್ದಲ್ಲ ಲೊಡ ಲೊಡ ಅಂತ. ನಿನ್ ನೆನ್ಸ್ಕೊಂಡ್ರೆ ನನ್ಗೆ ಎಲ್ಲಿ ಗಾಯತ್ರಿ ಮ್ಯಾಟ್ರನ್ನ ನಮ್ಮ ಅಣ್ಣನ ಹತ್ರ ಹಾಕೊಡ್ತೀಯ ಅಂತ ಭಯ ಆಗ್ತಾ ಇದೆ ಕಣ. ಲೇ,
ನನ್ ಮೇಲೇನೆ ಸಂದೇಹ ಪಡ್ತಾ ಇದ್ಯಾ? ನಾನು ನಿಮ್ಮ ಅಣ್ಣನ ಹತ್ರನ? ಲೇ ಬಿಡ, ಲೇ ಯಾವಾಗ ನೀನ್ ನನ್ ಮೇಲೆ ಸಂದೇಹ ಪಡ್ತೀಯಾ? ಬಿಡು, ನನ್ನ ಹತ್ರ ಮಾತಾಡ್ಬೇಡ. ಸ್ನೇಹಕ್ಕೋಸ್ಕರ ಪ್ರಾಣನೇ ಕೊಡೋನ್. ಅಣ್ಣ, ನೀವೆಲ್ಲ ನನ್ನ ಬಾರ್ ಕರ್ಕೊಂಬಂದು ಎಣ್ಣೆ ಎಲ್ಲ ಕೊಡಿಸಿ ಅಣ್ಣ 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 ಬೇಡಣ, ಹೇಳೋದನ್ನ ಕೇಳೋಣ. ಅಣ್ಣ ಅಣ್ಣ ಬೇಡಣ ಬೇಡ. ಏನ ನನ್ ತಮ್ಮನ್ ಫ್ರೆಂಡ್ ಆಗಿದ್ದು ಎಣ್ಣೆ ಹೊಡೆಯಲ್ಲ ಅಂತಂದ್ರೆ ಹೇಗ? ಇಲ್ಲಣ್ಣ, ಎಣ್ಣೆ ಹೊಡೆಯೋದೇ ತಪ್ಪು. ಅದ್ರಲ್ಲೂ ಇಂತ ಸಿಕ್ ನೀರೆಲ್ಲ ಹಾಕೊಂಡ್ ಕುಡಿದು ಬಿಟ್ರೆ ಎಲ್ತ್ ಸ್ಪಾಯ್ಲ್ ಆಗ್ಬಿಡುತ್ತೆ. ಒಂದು ಕೋಕ್ನ ಹೇಳಿ. ಏ ತಮ್ಮ ಬಾಯ್ಲಿ. ಸ್ಟಾಪ್ 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 ಸ್ಟಾಪ್. ಮಿಕ್ಸಿಂಗ್ ತಪ್ಪಾಗ್ಬಿಟ್ರೆ ಕಿಕ್ ಹೊಡಿಯಲ್ಲ. ಇದು ಕರೆಕ್ಟ್ ಮಿಕ್ಸಿಂಗ್. ಚೇರ್ಸ್ ಅಣ್ಣ. ಥ್ಯಾಂಕ್ಸ್. ಏನ ಅಶೋಕ ಹುಡುಗಿ ಬಗ್ಗೆ ಅಷ್ಟೊಂದು ಫೀಲ್ ಆಗ್ತಾವನಲ್ಲ, ಈಗಿನ ಕಾಲದಲ್ಲಿ ಈ ತರ ಎಲ್ಲ ಫೀಲ್ ಆಗ್ತಾರೇನಾ? ಅಷ್ಟೊಂದು ಡಿಪಾಗಿ ಲವ್ ಮಾಡ್ದೇನಾ? ಏನಣ್ಣ ಈಗೆಲ್ಲ ಕೇಳ್ತಾ ಇದ್ಯಾ? ಅವನ್ ಮಾಡಿದ್ರ ಲವ್ ಅಂತಾರ? ಆ ಹುಡ್ಗಿ ಇದಾಳಲ್ಲ, ಬಂಗಾರದಂತ ಹುಡ್ಗಿ ಅಣ್ಣ. ಆದ್ರೆ ಈ ನನ್ ಮಗ ಅಯ್ಯಯ್ಯೋ, ಒಬ್ಬನೇ ಸಂಭಾಳ್ಸಕ್ಕಾಗಲ್ಲ, ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದಾರಲ್ಲ. ಹೋಗಿ ಅಣ್ಣ, ಮಿಕ್ಸಿಯಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀರಾ. ತಲೆ ಎಲ್ಲ ಸುತ್ತ ಇದೆ, ಕಿಕ್ ಹತ್ಬಿಟ್ಟಿದೆ. ನೀವೇ ನನ್ನ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಡ್ಬೇಕಣ್ಣ. ನಮ್ಮ ಮನೆಗೆ ಬಿಟ್ಬಿಡಿ ನಾನು. ಅಣ್ಣ, ನಿಮ್ ತಮ್ಮ ಅಶೋಕಲ್ಲ ಅಣ್ಣ, ಸಲೀಮ್ ಅಣ್ಣ. ಏನಂದೆ? ಅನರ್ಕಲಿ ಮೇಲೆ ಪ್ರಾಣ ಇಟ್ಕೊಂಡಿದ್ದಲ್ಲಣ್ಣ, ಆ ತರ ನಿನ್ ತಮ್ಮ ಒಂದ್ ಹುಡ್ಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಅಣ್ಣ, ಪ್ರಾಣನೇ ಇಟ್ಕೊಂಡಿದ್ದ. ನೀನ್ ಹೇಳೋದಲ್ಲ ನಿಜಾನಾ? ಸತ್ಯವಾಗ್ಲು ಅಣ್ಣ. ಚೇರ್ಸ್ ಅಣ್ಣ. ಒಂದು ಲವ್ ಟ್ರೂನೇ ಅಣ್ಣ. ನೀವು ಹೋಗಿ ಅಣ್ಣ, ನಾನ್ ನೋಡ್ಕೋತೀನಿ. ಸರಿ ಸರಿ, ನೋಡ್ಕೊಂಡು ಹುಷಾರಾಗಿ ಮನೆಗೆ ಹುಷಾರಾಗಿ ಹೋಗ್ತೇನೆ ಅಣ್ಣ. ನೀವು ಬಿಲ್ ಕೊಟ್ಬಿಟ್ಟು ಹೋಗಿ ಅಣ್ಣ, ಬರಿಬಿಡಿ. ಏಯ್ ಅಣ್ಣ, ಕಿಕ್ಕಲ್ಲಿದ್ದೀನಿ. ಕಾಸೆಲ್ಲ ಬೇಡ, ಸಿಗರೇಟ್ ಕೊಡು. ಸಿಗರೇಟ್ ದುಡ್ಡು ಕೇಳ್ತಿದ್ದೀನಿ. ಸಾಲ್ವಾ ಕೊಡ, ನಾಳೆ ಕೊಡ್ತೀನಿ. ಕೆಳಗಡೆ ನೋಡು. ಏನ್ ಚಡ್ಡಿ ಕಾಣಿಸ್ತಿ? ಇಲ್ಲಿ ನೋಡು ಅಂದೆ. ಇಲ್ಲೇನೋ ಬರ್ತಿದ್ಯಾ? ಸಾಲ ಬೆನ್ಮೂಳೆನ ಮುರಿಯುತ್ತೆ. ಲೇ ಏನು ಫಸ್ಟ್ ಎಲ್ಲ ಸಾಲ ಸಂಬಂಧನ ಹಾಳು ಮಾಡುತ್ತೆ ಅಂತ ಬರೀತಿದ್ರೆ, ಈಗ ಸಾಲ ಬೆನ್ಮೂಳೆ ಮುರಿಯುತ್ತೆ ಅಂತ ಬರ್ತಿದ್ರ? ಈ ಕಾಲದಲ್ಲಿ ಯಾರಿಗೆ ಆದ್ರೂ ಮೊಳೆ ಹೊಡೆಯಕ್ಕಾಗಲ್ಲ, ಆದ್ರೆ ಮೂಳೆನ ಏನಾದ್ರೂ ಮಾಡ್ಬೋದಲ್ವಾ? ಅದಕ್ಕೇನೆ ನಮ್ ಸಂಘದಲ್ಲಿ ಮೂಳೆ ಮುರಿತೀವಿ ಅಂತ ಇದ್ರಲ್ಲಿ ಹಾಕಿದ್ದಾರೆ. ರೌಡಿ ಸಂಘದಲ್ಲಿ ಒಂದು ಬರ್ತಿದಾರ, ಈ ಬೆಂಕಿ ಆರೋಗೋದ್ರೊಳಗಡೆ ಸಿಗರೇಟ್ ಕೊಡ್ಬೇಕು. ಹೋಯ್ತಲ್ಲ, ಇನ್ಸಲ್ಟಿಂಗ್. ಈಗ ರೌಡಿಗಳೆಲ್ಲ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವೇ? ಗೆಳೆಯ, ಏನೋ ಕೆಟ್ಟೋಗಿರೋ ಐಟಮ್ಗಳನ್ನ ಇಟ್ಕೊಂಡು ಕೆಟ್ಟ ಮಾತಾಡ್ತೀಯನೋ ಕಚ್ಚಡ ನನ್ ಮಗನೇ. ನನ್ ಗೆಳೆಯ ಬಂದ ಕಣೋ, ಈಗ ಪೂರ್ತಿ ದುಡ್ಡು ಇಸ್ಕೊಂಡ್ ಬರ್ತೀನಿ. ಅಂಗಡಿ ಎಷ್ಟು ಅಂತ ಹೇಳು. ಅಶೋಕ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಮಗ ಸಿಗರೇಟ್ ಕೇಳಿದ್ರೆ ಕೊಡದಿಲ್ಲ ಅಂದ್ಬಿಟ್ಟ ಕಣೋ ಅಂಗಡಿ ಅವನು. ಲೇ ಮಗ, ನಾನ್ ಬೇರೆ ಲೆವೆಲ್ ಗತ್ತು ಕಾಸಿಟ್ಟಿದ್ದೆ. ಈಗೆಲ್ಲ ಅಪ್ಪನ್ ಪೆಟ್ಗೆಗೆ ಕೈ ಹಾಕಲ್ವಾ? ನೀನ್ ಕೇಳಿ ನನ್ ಮಗ, ಲೇಡೀಸ್ ತರ ಒಳಗೆ ಇಟ್ಕೊಂಡಿದ್ಯಾ. ಯಾಕೋ ನನ್ನ ತಳ್ತಾ ಇದ್ಯಾ? ನೀನು ನಾನು ಹೆಂಗಿದ್ದವ್ರು ಹೇಳೋ? ಇಲ್ಲಿ ನೋಡ, ಹಾಗಾದ್ರೆ ಈ ಕಡೆ ಜೋಬಲ್ ಇಟ್ಟಿರ್ತಾನೆ. ಸಿಕ್ ಬಿಡ್ತಲ್ಲ ಮಗ, ನೋಟ್ಗಳನ್ನ ಸುತ್ಕೊಂಡು ಇಟ್ಕೊಂಡಿದ್ಯಾ? ಹಾಗಾದ್ರೆ ಇದು ಅಶೋಕ ಅಲ್ವಾ, ಅವ್ರ ಅಣ್ಣನ? ಹಲೋ ಹಲೋ, ಏನ? ಲೇ ಅಶೋಕ, ಎಲ್ಲೋ ಇದ್ಯಾ? ನಾನೊಂದ್ ಕೆಲ್ಸ ಇದೆ, ಆಚೆ ಇದೀನಲ್ಲಿ. ನನ್ ಮುಖದ ಮೇಲೆ ಒಬ್ಬ ಕೈ ಇಟ್ಬಿಟ್ಟ. ಏನಂದೆ? ತಕ್ಷಣ ಹೊರಟ್ ಬಾ. ಕೈ ಇಟ್ಬಿಟ್ನಾ? ಹೌದು, ನೀನ್ ಬೇಗ ಹೊರಟ್ ಬಾ. ಎಲ್ಲಿದ್ಯಾ? ಇಲ್ಲೇ ನಮ್ ನಾಗಣ್ಣನ ಅಂಗಡಿ. ಸರಿ ಸರಿ, ಬರ್ತೀನಿ. ಬಾ ಬಾ ಬಾ. ನಿಮ್ ಅಣ್ಣ ಮೀನ್ ಅಷ್ಟೇ ಸಾಯಿಸೋನು, ನಾವು ಮನುಷ್ಯನೇ ಎತ್ಬಿಡ್ತೀವಿ. ಯಾರ ಹತ್ರ ಆಟ ಆಡ್ತೀವಿ? ನಗೋಲಿ, ಚೆನ್ನಾಗ್ ನಗೋ. ಇದೇ ನೀನ್ ಕೊನೆ ನಗೋ. ಇವತ್ ಸಾಯಂಕಾಲ ಅಷ್ಟಲ್ಲಿ ನೀನ್ ಅಂಗಡಿ ಚಿನ್ನ ಪಿನ್ ಆಗ್ತಾ ಇರ್ತೆ, ನೋಡ್ತಾ ಇರೋ. ನಾನ್ ಯಾರಂತ ಇವಾಗ ತೋರಿಸ್ತೀನೋ. ಲೇ ಲೇ ಅಶೋಕ, ಲೇ 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 ಇರೋ ಇರೋ. ಅಂಗಡಿ ಇಲ್ಲೇ ಇದೆ ತಾನೆ, ಎಲ್ಲಿ ಹೋಗ್ತಿದ್ಯಾ? ಬೇಗ ಕಡ. ನೆನ್ನೆ ನೀನ್ ಅನ್ಕೊಂಡ್ ನಿಮ್ ಅಣ್ಣನ ಪಾಕೆಟ್ಗೆ ಕೈ ಹಾಕ್ದೆ. ಅದಕ್ ನಿಮ್ ಅಣ್ಣ ಏನ್ ಮಾಡ್ದ ಗೊತ್ತಾ? ಇಲ್ಲಿ ನೋಡ್, ಹೊಡೆದು ತಲೆ ಹೊಡೆದಾಕ್ತ. ನೈಟ್ ಅಣ್ಣನ ಮೇಲೆ ಕೈ ಇಟ್ಬಿಟ್ರಲ್ಲ ಅಂತ ಹುಡುಗರೆಲ್ಲ ಬಂದ್ಬಿಟ್ರು. ಒಂದು ಮಾತ್ ನಾನು ಹೇಳ್ತಿದ್ರೆ ನಿಮ್ ಅಣ್ಣನ ಸದ್ದಿಲ್ದೇನೆ ಸ್ಕೆಚ್ ಹಾಕಿ ಎತ್ಬಿಡ್ತಿದ್ರು. ಈ ಮುಖ, ಇದೇ ಮುಖ. ಅದು ಒಂದೇ ಕಾರಣಕ್ಕೆ ನೈಟ್ ನಿಮ್ಮ ಅಣ್ಣ ಎಸ್ಕೇಪ್ ಆದ. ಇಲ್ಲ ಅನ್ಕೋ, ಇಷ್ಟೊತ್ತಿಗೆ ಅವನ ಅಸ್ತಿಗೆ ಪೂಜೆ ಮಾಡ್ಬೇಕಾಗಿತ್ತು. ಲೇ ನಿಮ್ಮ ಅಣ್ಣ ನನ್ನ ಯಾರು ಅನ್ಕೊಂಡಿದ್ದಾನೆ? ನಾನ್ ನಿನಗೆ ಫ್ರೆಂಡ್, ನಿಮ್ಮ ಅಣ್ಣನ್ಗಲ್ಲ.
ಅವನ್ನ ಇಲ್ಲಿ ನೋಡೋ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಬರ ಕೇಳು. ಲೈ ಕೀ ಕೊಡ. ಜಾಸ್ತಿ ಎಲ್ಲ ಹೊಡಿಯೋದಿಲ್ಲ, ಸುಮ್ನೆ ಎದುರಿಸಿ ಕಳಿಸ್ತೀನಿ, ಕರ್ಸು. ಲೈ ಬೇಗ ಕೊಡ. ಡೈ ಏಯ್ ಹಲೋ. ಏನ್ ಶಿವ, ನಾನು ಎಷ್ಟೊತ್ತಿನ ನಿಂಗೆ ಕಾಯ್ತಾ ಇದ್ದೀನಿ. ಇಲ್ಲ ಬರೋದಾರಲ್ಲಿ ಒಂದ್ ನಾಯಿ ಅಡ್ಡ ಬಂದ್ಬಿಡ್ತು. ನಾಯಿನಾ? ನಿಂಗೇನು ಆಗ್ಲಿಲ್ಲ ಅಲ್ವಾ? ನನ್ಗೇನಾಗಿಲ್ಲ, ನಾಯಿಗೇನೆ ಬಾಯಲ್ಲಿ ಮೂಗಲಿ ಕಿವಿಲೆಲ್ಲ ರಕ್ತ ಬರ್ತಾ ಇದೆ. ನನ್ ಬಗ್ಗೆನೇ ಹೇಳ್ತಿದ್ದಾನ? ಹಾಗೆ ಎತ್ತಾಕೊಂಡೆಲ್ಲ ಮುಗಿಸ್ಬಿಟ್ಟು ಬಂದ್ಬಿಡ್ಲಾ ಇಲ್ಲ ಎತ್ತಾಕೊಂಡ್ ಬರ್ಲಾ ಅಂತ ನೋಡ್ತಾ ಇದೀನಿ. ಈ ಸೀನ್ಗಳೆಲ್ಲ ನನ್ನ ಹತ್ರ ಬೇಡವೇ ಬೇಡ. ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಬರ ಕೇಳು. ಮತ್ತೆ ನೀನ್ ಬರೋದ್ ಲೇಟ್ ಆಗತ್ತಾ? ಇಲ್ಲ ಅಲ್ಲೇ ವೇಟ್ ಮಾಡು, ಬಂದೆ. ಲೇ, ನಿಮ್ಮ ಅಣ್ಣ ಯಾರ ಮೇಲೆ ಕೈ ಇಟ್ಟಿದ್ದಾನೆ? ಮಗ ನನ್ ಮಗದ ಮೇಲೆ ಒಂದ್ ಗೀಟ್ ಕೂಡ ಇರ್ಲಿಲ್ಲ ಕಣೋ, ತಲೆ ಮೇಲೆ ಹೊಲಿಗೆ ಹಾಕ್ಸ್ಕೊಂಡಂಗ್ ಮಾಡವನೆ. ಅಲ್ಲ ಕೇಳ್ತಾ ಇದೀನಿ, ನಿಮ್ಮ ಅಣ್ಣ ಏನ್ ಅಷ್ಟು ದೊಡ್ಡ ಪುಡಂಗ್ ಅನ್ಕೊಂಡಿದಾನ? ಇಲ್ಲೋಡ, ಈಗ ಅವ್ನ್ ಬರ್ಬೇಕು, ನೀನು ಕೊಟ್ಟಿದ್ದ ಟೈಮ್ ಮುಗ್ದೋಯ್ತು ಮಗ. ಸರಿ ನಿನ್ ಫೋನ್ ಇಡು, ಮತ್ತೆ ಮಾಡ್ತೀನಿ ನಿನ್ಗೆ. ನಿಮ್ಮ ಅಣ್ಣಂಗ್ ಬಂದು ನನ್ ಕಾಲಕ್ ಬಿದ್ದು ಕ್ಷಮಾಪಣೆ ಕೇಳ್ಬಿಟ್ಟು ಹೋಗಕ್ ಕೇಳು. ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ತೀನಿ. ನೀನ್ ಯಾಕೆ ಬರ್ತಿದ್ಯಾ? ಅವ್ನ ಫೋನ್ ಮಾಡಿ ಬರಕ್ ಕೇಳು. ನೀನ್ ಇರುವಾಗ ಬಂದ್ರೆ ಪಾಪ ಅವ್ನು ಓದೇ ತಿಂದೆ ಎಸ್ಕೇಪ್ ಆಗ್ಬಿಡ್ತಾನೆ. ಯಾರ ಕಾಲಕ್ಕೆ ಬೀಳದ ಹೇಳ್ತಾನೆ ಇದೀನಿ, ಅವಾಗಿಂದ ಆಟ ಆಡ್ತಾ ಇದ್ದೇನೆ ಮಗನೇ. ಕೊಡೋಕಿನ ಅವನ ಹತ್ರ ಅನ್ಕೊಡು, ವಾಯ್ಸ್ ಎಲ್ಲ ರೈಸ್ ಮಾಡ್ತೀಯ. ಅವನ ಹತ್ರ ಇಟ್ಕೊ ಮಗನೇ, ಅವನ ಹತ್ರ ಮಾತಾಡ್ಕೊಂಡು ಏನಾಯ್ತು ಕೊಡಕ್ಕಿನ ಮಾತಾಡ್ತೀಯ ಮಗನೇ. ಕೊಡಕ್ಕಿನ ಮಗನೇ. ಇನ್ ಮುಂದೆ ಫಿಗರ್ನ ಬೀಳ್ಸ್ಕೊಳ್ಳೋದ್ರಲ್ಲಿ ಯಾ ನನ್ ಮಗನು ನಂಬರ್ದು. ನಾವೇ ಗೆಟಪ್ನ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇರ್ಬೇಕು. ಹಾಯ್ ಹಾಯ್. ಬೋಜಿ ಇದನ್ನ ನಿಮ್ಮ ಹತ್ರ ಕೊಡಕ್ಕೆ ಬೊಜ್ಜಿನಾ? ಬೋಜಿ ಬಾಬು. ಒಂದ್ ಹುಡುಗಿ ಮನ್ಸು ಇನ್ನೊಂದ್ ಹುಡುಗಿಗೆ ಗೊತ್ತಾಗತ್ತೆ ಅಂತಾರೆ. ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ಅದನ್ನ ಓದ್ಬಿಟ್ಟು ಹೇಳಿದ್ರೆ ನಾನು ಅವ್ರ ಹತ್ರ ಹೇಳ್ಬಿಡ್ತೀನಿ. ಬುಜ್ಜಿ ಬಾಬು ಆಕ್ಚುಲಿ ತುಂಬಾ ಒಳ್ಳೆ ಹುಡುಗ ಗೊತ್ತಾ? ಹೌದಾ? ಏಸ್ ಅವ್ರ ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಈಗ ನಾನು ಅವ್ರನ್ನ ನೋಡ್ಬೋದಾ? ಶೋರ್, ಒಂದ್ 10 ನಿಮಿಷದಲ್ಲಿ ಬರಕ್ ಹೇಳ್ತೀನಿ. ತಕ್ಷಣ ವರ್ಕೌಟ್ ಆಗ್ಬಿಟ್ಲು. ಎಲ್ಲೂ ಹೋಗ್ಬಿಡಿ, ಇಲ್ಲೇ ಇರಿ, ಬರಕ್ ಹೇಳ್ತೀನಿ. ಗೆಟಪ್ ನ ಬದಲಾಯಿಸ್ಕೊಂಡ್ ಬಂದ. ಇವನ್ ಬೇರೆ ಬಂದ್ಬಿಟ್ನಲ್ಲ. ಇವನ್ ಅಣ್ಣನ ಅಥವಾ ತಮ್ಮನ? ನಾನು ಈ ಲೇಡಿ ಗೆಟಪ್ನ ಹಾಕಿದ್ದೀನಿ ಅನ್ನೋದೇನಾದ್ರು ಕಣ್ಣಿಡ್ದ್ಬಿಟ್ಟ? ಅಯ್ಯೋ, ಇವನೇನಪ್ಪ ಇವನು? ನಡೆದ್ರೆ ನಡೀತಾ ಇದ್ದಾನೆ, ನಿಂತ್ಕೊಂಡ್ರೆ ನಿಂತ್ಕೋತಾ ಇದ್ದಾನೆ. ಅಯ್ಯೋ, ಏನ್ ಹೇಳಕ್ ಬರ್ತಾ ಇದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ವೇ. ಅವಳು ಬೇರೆ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತಾಳೆ. ಅಯ್ಯಯ್ಯೋ, ಗೋಡೆ ಬಂದ್ಬಿಡ್ತು. ಬಂದ್ಬಿಟ್ಟ ಕಾಮುಕ. ತಮ್ಮ ಆಗಿದ್ರೆ ಮೇಲ್ಮೇಲೆ ಹೊಡಿತಾನೆ, ಅಣ್ಣ ಆದ್ರೆ ಮಕ ಮೂತಿ ಎಲ್ಲ ಹೊಡೆದಾಕ್ಬಿಡ್ತಾರಲ್ಲ. ಬದುಕಿದ್ರೆ ನಿನ್ ಜೊತೆನೆ ಬದುಕಬೇಕು. ಲೇ, ಮಾನ ಮರ್ಯಾದೆ ಇದೆಯೇನೋ ನಿಂಗೆ? ಲೈ ನಿನ್ ಬುಜ್ಜಿ ಬಾಬು ಸಿಸ್ಟರ್ ತಾನೆ? ಬೂಜಿ ಬಾಬುನೇ ಕಣೋ. ಬಾಳದ್ರೆ ನನ್ ಜೊತೆಲೆ ಬಾಳ್ಬೇಕಾ? ಹೆಣ್ಣು ಹುಡುಗಿ ವೇಷ ಹಾಕೊಂಡ್ರೆ ಲವ್ ಮಾಡಕ್ ಬಿಡ್ತಿಲ್ವಲ್ಲೋ. ಶಿವಾಗ ಲೇ, ನೀನ್ ಹಿಂದೆ ಎಷ್ಟು ಜನ ಹುಡುಗಿರ್ ಬೀಳ್ತಿದ್ರು, ಆದ್ರೆ ಈಗ ನೀನು ಹುಡುಗಿ ವೇಷ ಹಾಕೊಂಡು ಓಡಾಡ್ತಿದ್ರೆ ಅವನ್ನ ಕೂಡ ಬಿಡ್ತಿಲ್ವಲ್ಲ ನೀನು. ಹಿಂಗೆ ಸುತ್ತಾಡ್ತಾ ಇರೋ, ಒಂದಿನ ಹುಚ್ಚಾಕ್ಬಿಟ್ಟು ಹಂಗ ಅಂತ ಓಡಾಡ್ತೀಯ. ನೀನ್ ನನ್ ಮಗ ಇಷ್ಟೊಂದು ಅದ್ಗೆಟ್ಬಿಟ್ಟವನಲ್ಲ. ನಾನ್ ಲವ್ ಮಾಡಿರೋ ಹುಡುಗಿರ್ನಷ್ಟೇ ಪಟಾಯಿಸ್ಕೊಂಡು ಎಲ್ಲ ಮಾಡ್ತವನೆ ಅನ್ಕೊಂಡ್ರೆ ಕೊನೆಗೆ ನನ್ನನ್ನು ಪಟಾಯಿಸಕ್ ಬಂದ್ಬಿಟ್ನಲ್ಲ. ವೆರಿ ಬ್ಯಾಡ್. ಇದಕ್ ಮೇಲೆ ನಾನು ಈ ಊರಲ್ಲಿ ಇರೋದ್ ಬೇಡ, ಬೇರೆ ಊರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕಷ್ಟೇ.